ಲೆಕ್ಕರಾಮಯ್ಯನ ಲೆಕ್ಕಕ್ಕೆ ಕೌಂಟರ್ ಕೊಡಲು ಬಿಜೆಪಿ ವಿಲವಿಲ ಅಂತ ಒದ್ದಾಡ್ತಾ ಇದೆಯಾ? ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ಗೆ ಬೆದರಿ ಹೋಗಿದೆಯಾ? ಕಮಲ ಪಡೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಬರೆದಿದ್ದಾರೆ. 15ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸುವಂತ ಬಹುದೊಡ್ಡ ಇತಿಹಾಸ ಅದು. ಆದರೆ ಅಂಥ ಬಜೆಟ್ ಮಂಡನೆಯಾದ ನಂತರದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಬೇಕು, ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿಯನ್ನು ಮಾಡಬೇಕು ಅಂತ ಹೇಳಿ ಬಿಜೆಪಿ ಅನೇಕ ರೀತಿಯ ಕಸರತ್ತನ್ನು ಮಾಡ್ತಾ ಇದೆ. ಆದರೆ ಈಗ ಅದಾಗಿಲ್ಲ ಎನ್ನುವ ಕಾರಣಕ್ಕಾಗಿ ವಿಶೇಷ ತರಬೇತಿಯಂತೆ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಬಿಜೆಪಿ ತರಬೇತಿಯನ್ನು ಪಡೆದುಕೊಳ್ತಾ ಇದೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಬಜೆಟ್ ಮೇಲೆ ಮಾತನಾಡಬೇಕು, ಹೆಂಗೆ ಮಾತಾಡಬೇಕು, ಸರ್ಕಾರದ ವಿರುದ್ಧ ಏನೇನು ಮಾತಾಡಬೇಕು, ಬಜೆಟ್ ಮೇಲೆ ದಾಖಲೆಗಳನ್ನಿಟ್ಟುಕೊಂಡು ಸರ್ಕಾರವನ್ನು ಕಟ್ಟಿಹಾಕುವ ತಂತ್ರಗಾರಿಕೆ ಮಾಡಬೇಕು. ದೆಹಲಿಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಂಡಿದ್ದಾರೆ ಮೈತ್ರಿಯ ನಾಯಕರು. ನೋಡಿ, ಇದೆಂತಹ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಬಜೆಟ್ ಬಿಜೆಪಿಯವರನ್ನು ಕಾಡ್ತಾ ಇದೆ. ಬಿಜೆಪಿ ರಾಜಕೀಯವಾಗಿ ಬಹಳ ದೊಡ್ಡ ಶಕ್ತಿಯನ್ನು ಗಳಿಸಿಕೊಂಡಿದ್ದೇವೆ ಅಂತ ಅಂದುಕೊಂಡಿದ್ರು. ಆದರೆ ಸಿದ್ದರಾಮಯ್ಯ ಬಜೆಟ್ ಅದೆಲ್ಲವನ್ನು ಕೂಡ ಹಿಮ್ಮೆಟ್ಟಿಸಿದೆ. ಒಂದು ರೀತಿ ಬಿಜೆಪಿಯ ಜಂಗಾಬಲ್ಲವನ್ನೇ ಉಡುಗಿಸುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬಜೆಟ್ ತಲುಪಿದೆ. ಅನೇಕ ವಿಶ್ಲೇಷಕರನ್ನು ನೀವು ಗಮನಿಸಿದ್ದೀರಿ, ಆರ್ಥಿಕ ತಜ್ಞರನ್ನು ಕೂಡ ಗಮನಿಸಿದ್ದೀರಿ. ಆರ್ಥಿಕ ತಜ್ಞರು, ವಿಶ್ಲೇಷಕರು ಸಿದ್ದರಾಮಯ್ಯ ಅವರ ಬಜೆಟನ್ನು ಒಪ್ಪಿದ್ದಾರೆ. ಇದು ಸಮತೋಲಿತ ಬಜೆಟ್ ಅನ್ನೋದನ್ನು ಹೇಳಿದ್ದಾರೆ. ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಜೆಟ್ ಅನ್ನೋದನ್ನು ಅನೇಕರು ಕೂಡ ಮಾತನಾಡಿಕೊಂಡಿದ್ದಾರೆ. ಹೀಗಾಗಿ ಈ ಬಜೆಟ್ ಸಾಕಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಕೇವಲ ಸರ್ಕಾರದ ವರ್ಚಸ್ಸು ಹೆಚ್ಚಿಸುವಲ್ಲಿ ಮಾತ್ರವಲ್ಲ, ಬಿಜೆಪಿ ತಯಾರಿ ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಬಂದು ಮಾತನಾಡುವಂಥ ಸ್ಥಿತಿಗೆ ಸಿದ್ದರಾಮಯ್ಯ ಬಜೆಟ್ ಬಿಜೆಪಿಯನ್ನು ತಂದು ನಿಲ್ಲಿಸಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈ ಬಿಜೆಪಿಯವರ ಹೋಮ್ವರ್ಕ್ ನೋಡಿದ್ರೆ ಈ ಹಿಂದಿನ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಕಾಣಿಸುತ್ತೆ. ಬಜೆಟ್ ಮೇಲೆ ಹೀಗೆ ಮಾತಾಡಬೇಕು, ಇಂಥದ್ದೇ ಅಂಶಗಳನ್ನು ಇಟ್ಕೊಂಡು ಮಾತಾಡಬೇಕು, ಇದೊಂದು ವರ್ಕ್ಶಾಪ್ ಇದೆಯಲ್ಲ, ಅದು ಹೋಮ್ವರ್ಕ್ ಅಂತಲೂ ಕೂಡ ಕರಿಬೋದಾ ಅಂತ ಹೇಳಿದನ? ಹೌದು ದಶರಥ್, ಬಹುತೇಕ ಬಿಜೆಪಿಯವರ ಪರಿಸ್ಥಿತಿ ಹಾಗೆ ಆಗಿದೆ. ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಮಾತನಾಡೋದಕ್ಕಿಂತ ಮೊದಲು ತಯಾರಿ ಮಾಡ್ಕೊಳ್ಬೇಕು ಅನ್ನುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಅಂದ್ರೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡುವ ವಿಚಾರದಲ್ಲಿ ಅಂಕಿಅಂಶ ಮತ್ತು ದಾಖಲೆಗಳನ್ನ ಎಷ್ಟರ ಮಟ್ಟಿಗೆ ನಿಖರವಾಗಿರ್ತಾರೆ, ಅದನ್ನ ಕೌಂಟರ್ ಮಾಡ್ಬೇಕಾದ್ರೆ ನಾವು ಇನ್ನೆಷ್ಟು ಪ್ರಬಲವಾದಂತಹ ದಾಖಲೆಗಳನ್ನು ಇಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿಗರಿಗೆ ಈಗ ಕೇಳುವಂತೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಅವರು ಈಗ ಖಾಸಗಿ ಹೋಟೆಲ್ನಲ್ಲಿ ಪ್ರತಿದಿನ ಅಂದ್ರೆ ನಿನ್ನೆಯಿಂದ ಆರಂಭಗೊಂಡಂತೆ 3 ದಿನಗಳ ಕಾಲ ಬಜೆಟ್ ಮೇಲಿನ ಚರ್ಚೆಗೆ ಮೊದಲು ಮಾಡಬೇಕಾದಂತಹ ತಯಾರಿಯ ಬಗ್ಗೆ ಒಂದು ವರ್ಕ್ಶಾಪ್ ಅನ್ನ ಮಾಡ್ತಿದ್ದಾರೆ. ಬಿಜೆಪಿಯಿಂದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಅವರ ಜೊತೆಗೆ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರುಗಳು, ಹಿರಿಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೊಸ ಶಾಸಕರಿಗೆ ಬಜೆಟ್ ಬಗ್ಗೆ, ತಯಾರಿಯ ಬಗ್ಗೆ ಮಾಹಿತಿಗಳನ್ನು ನೀಡಲಿದ್ದಾರೆ. ಅಂದ್ರೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಬಿಜೆಪಿಯ ಬಹುತೇಕ ಶಾಸಕರು ಹೊಸಬರಾಗಿರುವ ಹಿನ್ನೆಲೆಯಲ್ಲಿ ಬಜೆಟ್ ಬಗ್ಗೆ ಮಾತನಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಬಿಜೆಪಿಗರಿಗೆ ಗೊತ್ತಾಗಿದೆ. ಸಭೆ ಸಮಾರಂಭಗಳಲ್ಲಿ ಮಾತನಾಡುವಂತ ಭಾಷಣದ ಮಾದರಿಯಲ್ಲಿ ಇಲ್ಲಿ ಬಜೆಟ್ ಮೇಲೆ ಮಾತನಾಡ್ಲಿಕ್ಕೆ ಆಗುದಿಲ್ಲ. ಆ ಹಿನ್ನೆಲೆಯಲ್ಲಿ ಯಾವ್ಯಾವ ದಾಖಲೆಗಳನ್ನು ತರಬೇಕು, ಯಾವ ವಿಚಾರವನ್ನ ಕೌಂಟರ್ ಮಾಡ್ಬೇಕಾದ್ರೆ ಅದಕ್ಕಿರುವಂತಹ ಮತ್ತಿನ ಹಿಂದಿನ ದಾಖಲೆಗಳನ್ನ ಹೇಗಿಡಬೇಕು, ಬಜೆಟ್ ಬಗ್ಗೆ ಮಾಹಿತಿ ಪಡೆದುಕೊಳ್ಬೇಕು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನ ಕೊಡುವ ಮತ್ತೆ ತರಬೇತಿಗೊಳಿಸುವಂತ ಪ್ರಕ್ರಿಯೆಯನ್ನ ಮಾಡ್ಕೊಳ್ತಿದೆ. ಒಂದು ಲೆಕ್ಕದಲ್ಲಿ ದಾಖಲೆ ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯನವರ ಬಜೆಟ್ ಎಷ್ಟರ ಮಟ್ಟಿಗೆ ವಿಪಕ್ಷವನ್ನ ಒತ್ತಡಕ್ಕೆ ಸಿಲುಕಿಸಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಿಜೆಪಿ ಈಗ ಅನಿವಾರ್ಯ ಸ್ಥಿತಿಯಲ್ಲಿ ಹೊಸ ಶಾಸಕರನ್ನ ರೆಡಿ ಮಾಡುವಂತಹ ಸಂಸದೀಯ ಪಟ್ಟಿಗಳನ್ನ ಸಿದ್ಧ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಈ ಎಲ್ಲ ವಿಚಾರಗಳು ಇನ್ನು 3 ದಿನಗಳ ಕಾಲ ನಡೆಯುವಂತಹ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಈ ಪ್ರಯೋಗ ಮತ್ತೆ ಅವ್ರು ನೀಡ್ತಿರುವಂತಹ ತಯಾರಿ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತದೆ. ಎಸ್, ಥ್ಯಾಂಕ್ ಯು ರಾಕೇಶ್.